ರಾಜ್ಯ ರಾಜಕಾರಣದಲ್ಲಿ ಇದೀಗ ಹೊಸ ಸಂಚಲನ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು ಅಧಿವೇಶನದ ಸಂದರ್ಭದಲ್ಲಿ 31 ಶಾಸಕರು ಹೈಕಮಾಂಡ್ಗೆ ಪತ್ರವನ್ನ ಬರೆದು ಹೊಸ ಶಾಸಕರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ಒಂದು ಪತ್ರವನ್ನ ಬರೆದಿರೋದು ಈಗ ವೈರಲ್ ಆಗಿರ್ತಕ್ಕಂಥದ್ದು. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ ಅವರು ನಮ್ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ಏನೋ ಈ ಪತ್ರ ವೈರಲ್ ಆಗ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಇದು ಪತ್ರ ಬರ್ದು ಸಾಕಷ್ಟು ತಿಂಗಳುಗಳಾಗೋಯ್ತು. ಇದು ಬರ್ದಿದ್ದು ಚಳಿಗಾಲದ ಅಧಿವೇಶನ ಟೈಮಲ್ಲಿ ಬೆಳಗಾಮಲ್ಲಿ ನಾವೇನು ಎಲ್ಲ ಶಾಸಕರು ಮೊದಲೇ ಬಾರಿ ಶಾಸಕರಾಗಿದೀವಲ್ಲ, ನಾವೆಲ್ಲ ಒಟ್ಟಿಗೆನೆ ಓಡಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಆ ಟೈಮಿಗೆ ಇದೊಂದು ಪ್ರಸ್ತಾವನೆ ಹಿಂಗೆ ಯಾರೋ ಒಬ್ರು ಇಟ್ರು, ಅದಕ್ಕೆ ಎಲ್ಲರೂ ಒಪ್ಕೊಂಡು ಅದಕ್ಕೆ ಸೈನ್ ಮಾಡೋದು ಅಷ್ಟೇ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್ ನಡೆದಿದ್ದು. ಹೈಕಮಾಂಡ್ ಅಲ್ಲಿ ಯಾರಿಗೆಲ್ಲ ಈ ಪತ್ರ ಹೋಗಿದೆ ಅಂತ? ಇದು ನಮ್ಮ AICC ಅಧ್ಯಕ್ಷರಿಗೆ ಹೋಗಿದೆ, ಮತ್ತೆ ನಮ್ಮ ಉಸ್ತುವಾರಿಗೆ, ನಮ್ಮ ರಾಜ್ಯದ ಉಸ್ತುವಾರಿಗೆ ಇದನ್ನ ಲೆಟರ್ನ ಕಳಿಸ್ಕೊಟ್ಟಿದ್ದೀವಿ. ಈಗ ಈಗಾಗಲೇ ಏನು ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಅಸಮಾಧಾನ ಇದೆಯಾ, ಇಲ್ಲ ಹೊಸೊಬ್ರಿಗೆ ಅವಕಾಶ ಸಿಗ್ಬೇಕು ಅಂತ? ಅಲ್ಲ, ಆತರ ಅಸಮಾಧಾನ ಇದ್ರೆ ನಾವು ಲೆಟರಲ್ಲೇ ಬರೀತಾ ಇದ್ವಲ್ವಾ? ಆತರ ಏನೂ ಇಲ್ಲ, ಅಸಮಾಧಾನ ಅಂತ ಏನೂ ಇಲ್ಲ. ಅವಕಾಶಕ್ಕೋಸ್ಕರ ಒಂದು ಕೋರಿಕೆ ಅಥವಾ ಒಂದು ಮನವಿ ಮಾಡಿರೋದಷ್ಟೇ ಹೊರತು ಯಾರ ಮೇಲೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆತರ ಮಾತುಕತೆನೂ ಆಗಿಲ್ಲ. ಒಂದು ವೇಳೆ ನಯನಾ ಮೋಟಮ್ ಅವರಿಗೆ ಅವಕಾಶ ಸಿಕ್ಕಿದ್ರೆ, ಮೊದಲ ಬಾರಿ ಮೂಡಿಗೆರೆಯಿಂದ ಮೊದಲನೇ ಬಾರಿ ಗೆದ್ದು ಶಾಸಕರಾಗಿದ್ದೀರಾ, ಅವಕಾಶ ಸಿಕ್ಕಿದ್ರೆ ಯಾವ ಸಂಪುಟ ಕೇಳ್ತೀರಾ ಅಂತ? ನಾನು ಅವಕಾಶ ಕೇಳಿಲ್ಲ. ನಾನು ಎಲ್ಲ MLA ಗಳಿಗೆ, ಹೊಸ MLA ಗಳಿಗೆ ನಾನ್ ಸಪೋರ್ಟ್ ವ್ಯಕ್ತಪಡಿಸಿರೋದು. ನಾನು ಈಗ ಸದ್ಯಕ್ಕೆ ನನ್ನ ನೆಕ್ಸ್ಟ್ ಎಲೆಕ್ಷನ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ ಒಂದ್ ವೇಳೆ ಕೊಟ್ರೆ, ಶಿಕ್ಷಣ ಒಂದು ನನಗೆ ಅತಿ ಒಂಥರ ಅದಕ್ಕೆ ಜಾಸ್ತಿ ಆಸಕ್ತಿ ನನಗೆ ಶಿಕ್ಷಣದ ಮೇಲಿದೆ. ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಕೊಟ್ರೆ ನಾನು ಖಂಡಿತ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳಿ ತುಂಬಾ ಒಂದು ಒತ್ತಾಯ ಆಗೋಕ್ಕೂ ಕೇಳಿ ಬರ್ತಾ ಇತ್ತು ಮೇಡಮ್. ಅಂದ್ರೆ 5 ಜನ ಶಾಸಕರು ಇಲ್ಲಿಂದ ಜಿಲ್ಲೆಯಿಂದ ಗೆದ್ದಿರೋದ್ರಿಂದ ಅದು ಸಹಜವಾಗಿ ಬರುವಂತ ಒಂದು ಕೂಗು. ಬಟ್ ನಮಗ್ ಒಳ್ಳೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಅವ್ರು ಚಿಕ್ಕಮಂಗ್ಳೂರಿಂದ ಗೆದ್ದಿಲ್ದಿದ್ರೇನು ಅವ್ರು ಚಿಕ್ಕಮಂಗ್ಳೂರು ಅವರೇ. ಅದರಿಂದ ನಮಗೆ ಆತರ ನಮಗೇನು ಅಸಮಾಧಾನ ಇಲ್ಲ, ನಮಗ್ ಇಲ್ಲಿಂದಾನೇ ಕೊಡ್ಬೇಕು ಅಂತ. ಬಟ್ ಆದ್ರೆ ಆಯ್ಕೆ ಆಗಿರೋದು 5 ಶಾಸಕರು ಇಲ್ಲಿಂದ, ಅಂದ್ರೆ ಸಂಪೂರ್ಣವಾಗಿ ನಾವು ಗೆದ್ಕೊಂಡಿರೋದ್ರಿಂದ ಈ ಜಿಲ್ಲೆನ ಅದೊಂದಿದೆ, ಒಂದು ಮನವಿ ಇದೆ. ಅದನ್ನು ಕೂಡ ಪ್ರಸ್ತಾವನೆ ಇಟ್ಟಿದ್ದಾರೆ ಬೇರೆ ರೀತಿಯಲ್ಲಿ. ಇದಿಷ್ಟು ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ ಅವರ ಮಾತಾಗಿರ್ತಕ್ಕಂಥದ್ದು. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಶಿಕ್ಷಣ ಖಾತೆಯನ್ನ ನಿಭಾಯಿಸ್ಲಿಕ್ಕೆ ನಾನು ಸಜ್ಜಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಕೂಡ ಶಾಸಕಿ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.